ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೆಲ್ತಿಯಾಗಿರೋ ಇಡ್ಲಿ ಮಾಡಿದ್ದೀನಿ. ಹೆಸರು ಕಾಳು ಇಡ್ಲಿ. ಇದು ಡಯಟ್ ಮಾಡೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ಲ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಪೋರ್ಷನ್ ತುಂಬ ಕಡಿಮೆ ಇದೆ. ಹೆಸರು ಕಾಳನ್ನೇ ಮೇಯ್ನಾಗಿ ಬಳಸಿ ಮಾಡಿರೋವಂಥದ್ದು. ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಇದ್ರ ಜೊತೆ ಯಾವುದಾದ್ರೂ ಚಟ್ನಿ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ. ಈ ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಹೆಸರು ಕಾಳು ಇಡ್ಲಿನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಹೆಸರು ಕಾಳು ಇಡ್ಲಿಗೆ ಹೆಸರು ಕಾಳನ್ನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಕರೆಕ್ಟಾಗಿ ನೆನಿಬೇಕು. ನೆನೆದಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ. ಮಿನಿಮಮ್ 8 ಗಂಟೆ ಕಾಲ ನೆನೆಸ್ಬೇಕು. ಈಗ ನೆನೆಸಿರೋ ಹೆಸರು ಕಾಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ. ಅದ್ರ ಜೊತೆಯಲ್ಲಿ 1 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಅರ್ಧ ಕಪ್ಪು ರವೆ. ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನ ನೆನೆಸಿಟ್ಟಿದ್ದು. 1 ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ಪು ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ. ಅದನ್ನು ರುಬ್ಬೋದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು. ನೀರು ಎಷ್ಟು ಬೇಕೋ ನೋಡಿಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಬಬೇಕು. ನೀರು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಬಿದಾಗಿದೆ. ಒಂದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಒಂದೇ ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ಕ್ಯಾರೆಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾ ಇರೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು. ಈಗ ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಗಟ್ಟಿ ಇದೆ. ಇಡ್ಲಿ ಹಿಟ್ಟು ರೆಡಿ ಆಯಿತು. ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕ್ತೀನಿ. ನಾವು ರೆಗ್ಯುಲರ್ ಇಡ್ಲಿ ಮಾಡೋ ಹಿಟ್ಟಿನ ಹದಕ್ಕಿಂತ ಇನ್ನೊಂದು ಚೂರು ಗಟ್ಟಿಯಾಗೇ ಇರಬೇಕಿದು. ಈ ಹದ ಈಗ ಕರೆಕ್ಟಾಗಿದೆ. ಈ ಥರ ಬೀಳೋ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಈಗ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಒಂದೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ. ಈಗ ಟೈಮ್ ಇಲ್ಲದೆ ಇದ್ದರೆ ಸೆಟ್ ಆಗೋಕ್ಕೆ ಬಿಡಬೇಕು ಅಂತ ಏನಿಲ್ಲ. ತಕ್ಷಣ ಕೂಡ ಇಡ್ಲಿ ಬೇಯಿಸ್ಕೊಳ್ಬೋದು. 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. 1 ಪ್ಯಾಕೆಟು ನಾನು ಮಾಡಿರೋ ಕ್ವಾಂಟಿಟಿಗೆ 1 ಪ್ಯಾಕೆಟ್ ಏನೋ ಹಾಕ್ತಾಯಿದ್ದೀನಿ. ಏನೋ ಅಥವಾ ಸೋಡಾ ಯಾವುದಾದ್ರೂ ಹಾಕ್ಬೋದು. ನಿಮಗೆ ಏನೋ ಅಥವಾ ಸೋಡಾ ಹಾಕೋದು ಇಷ್ಟ ಇಲ್ಲ ಅನ್ನೋದಾದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಹಾಕೋದ್ರಿಂದ ಇದು ಇನ್ಸ್ಟೆಂಟಾಗಿ ಮಾಡೋ ತಿಂಡಿ ಆದ್ದರಿಂದ ಸ್ಮೂತಾಗಿರುತ್ತೆ, ಫ್ಲಫಿಯಾಗಿ ಬರುತ್ತೆ. ಅದೊಂದೇ ಕಾರಣ. ಇಲ್ಲದೇ ಇದ್ದರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಚೆನ್ನಾಗೇ ಇರುತ್ತೆ, ತಿನ್ನೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹಾರ್ಡಾಗಿರುತ್ತೆ ಇಡ್ಲಿ. ಏನೋ ಹಾಕೋದ್ರಿಂದ ಹೆಲ್ತ್ಗೆ, ಹೊಟ್ಟೆಗೇನು ಪ್ರಾಬ್ಲಮ್ ಆಗೋಲ್ಲ. ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈ ಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ. ಇದಕ್ಕೆಲ್ಲ ಟೈಮ್ ಇಲ್ಲ ಇದೆಲ್ಲ ಮಾಡೋದಕ್ಕೆ ಅಂದರೆ ಏನೂ ಅವಶ್ಯಕತೆ ಇಲ್ಲ. ಹಾಗೆ ಮಾಡ್ಕೊಳ್ಬೋದು ಡೈರೆಕ್ಟಾಗಿ. ಬೇಕಂದರೆ ಇದಕ್ಕೆ ಗೋಡಂಬಿ ಕೂಡ ಸೇರಿಸ್ಬೋದು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಹೆಚ್ಚಾಕ್ಬೋದು. ಬಟಾಣಿ ಹಾಕ್ಬೋದು, ಹಸಿ ಬಟಾಣಿ ಇದ್ದರೆ. ತರಕಾರಿ ಯಾವ್ದು ಬೇಕಾದರೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಹುರುಳಿಕಾಯಿನೂ ತುಂಬ ಸಣ್ಣದಾಗಿ ಹಚ್ಚಿ ಹಾಕ್ಬೋದು, ತರಕಾರಿ ತುಂಬ ಬೇಕು ಅನ್ನೋದಾದರೆ. 15 ನಿಮಿಷ ಸ್ಟೀಮ್ ಮಾಡಿದ್ರೆ ಇಡ್ಲಿ ಕರೆಕ್ಟಾಗಿ ಬರುತ್ತೆ. ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಹೆಸರು ಕಾಳು ಇಡ್ಲಿ ಎಷ್ಟೊಂದು ಸ್ಪಾಂಜಿಯಾಗಿ ಸ್ಮೂತಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಯಾವ ಚಟ್ನಿ ಜೊತೆ ಬೇಕಾದರೂ ಇದು ತುಂಬ ಬೆಸ್ಟ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ಹೆಸರು ಕಾಳು ಇಡ್ಲಿಗೆ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.